ಈ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳು ಇಲ್ಲದೆ ಹಾಗೆ ಅಂದಾಜು ಲೆಕ್ಕಾಚಾರಗಳು ಇಲ್ಲದೆ ಘೋಷಿಸ್ಬಿಡ್ತಾ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಗಳನ್ನ ಅನ್ನೋ ಅನುಮಾನ ಕೇವಲ ಇಲ್ಲಿಗೆ ನಿಲ್ಲಿಲ್ಲ. ನಾವು ಹೇಳೋಕೊಟ್ಟಿರುವ ಮುಂದಿನ ಸುದ್ದಿಯಲ್ಲೂ ಕೂಡ ಇಂಥದ್ದೇ ಅನುಮಾನ. ಹಾಗಾದ್ರೆ ಯಾವ್ದದು ಸುದ್ದಿ, ಯಾಕೆ ಅನುಮಾನ ಅನ್ನೋದನ್ನ 3 ಪ್ರಶ್ನೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಯಾವ ವಿಚಾರ, ಏನದು ಸುದ್ದಿ ಅನ್ನೋದಕ್ಕೆ ಉತ್ತರ ರಾಮನಗರದಲ್ಲಿ ಜೋರಾಗಿ ಕೇಳೋಕ್ ಸಿಗ್ತಾ ಇರುವ ಈ ಗಿಫ್ಟ್ ಪಾಲಿಟಿಕ್ಸ್ ನ ವಿಚಾರ. ಹಾಗಾದ್ರೆ ಯಾಕೆ ಈ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ ಅಂತಂದ್ರೆ, ಜನರಿಗೆ ಚುನಾವಣೆಗೆ ಮುಂಚೆ ವೋಟ್ ಹಾಕಿ ಅಂತ ಹೇಳಿ ಗಿಫ್ಟ್ ಕಾರ್ಡ್ ಅನ್ನ ಕೊಟ್ಟು ಮತವನ್ನ ಹಾಕಿಸ್ಕೊಂಡಿದ್ರು ಅನ್ನೋ ಹೇಳಿಕೆಯನ್ನ ಕಳೆದ ಕೆಲ ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಹಾಗೆ ಜೆಡಿಎಸ್ ನ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಇದೇ ಗಿಫ್ಟ್ ಕಾರ್ಡ್ಗಳ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಮತ ಗಳಿಕೆಗೆ ಅಲ್ಲಿನ ಸ್ಥಳೀಯ ಶಾಸಕರು ಆಯ್ಕೆ ಆಗ್ಲಿಕ್ಕೆ ಜನರಿಗೆ ಕೊಟ್ಟ ಈ ಗಿಫ್ಟ್ ಕಾರ್ಡೇ ಕಾರಣವಾಯ್ತಾ ಅನ್ನೋ ಚರ್ಚೆ ಮತ್ತೊಮ್ಮೆ ರಾಮನಗರ ವ್ಯಾಪ್ತಿಯಲ್ಲಿ ಜೋರಾಗಿ ಕೇಳೋಕ್ ಸಿಗ್ತಾ ಇದೆ. ಹಾಗಾದ್ರೆ ಯಾರು ಕೊಟ್ರು ಈ ಗಿಫ್ಟ್ ಕಾರ್ಡ್ ಅನ್ನ, ಸದ್ಯಕ್ಕೆ ಯಾರಿಂದ ಈ ಗಿಫ್ಟ್ ಕಾರ್ಡ್ ನ ಭರವಸೆಯ ಈಡೇರಿಕೆ ಆಗಿಲ್ಲ ಅಂತ ಹೇಳಿ ಜನ ಅಸಮಾಧಾನಗೊಂಡಿದ್ದಾರೆ? ಆ ಪ್ರಶ್ನೆಗೆ ಉತ್ತರ ಕಾಂಗ್ರೆಸ್ನ ಶಾಸಕರು ಹಾಗೆ ಡಿಕೆ ಬ್ರದರ್ಸ್ ಅನ್ನೋ ಉತ್ತರ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ರಾಮನಗರದಲ್ಲಿ ನಡೀತಿರುವ ಈ ಗಿಫ್ಟ್ ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಗಿಫ್ಟ್ ಕಾರ್ಡ್ ರಾಜಕೀಯ ಇದೀಗ ರಾಮನಗರದಲ್ಲಿ ಜೋರಾಗಿ ಕೇಳೋಕ್ ಸಿಗ್ತಾ ಇದೆ. ಮತ ಹಾಕ್ದವರಿಗೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಕೂಪನ್ಗಳನ್ನ, ಗಿಫ್ಟ್ ಕಾರ್ಡ್ ಗಳನ್ನ ಕೊಟ್ಟಿದ್ರಂತೆ ಕಾಂಗ್ರೆಸ್ನ ಶಾಸಕರ ಆಗ್ಬೇಕು ಅಂತ ಹೇಳಿ ಕಣಕ್ಕಿಳಿದಿದ್ದ ಅಭ್ಯರ್ಥಿಗಳು. ಗೆದ್ರು, ಶಾಸಕರಾದ್ರು. ಆದ್ರೆ ಈಗ ಗಿಫ್ಟ್ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ರಾಮನಗರದ ಜನ. ಕಾರ್ಡ್ ಕೊಟ್ರಿ, ನಾವು ವೋಟ್ ಹಾಕಿದೀವಿ, ಇವಾಗ ನಮಗೆ ಗಿಫ್ಟ್ ಕೊಡಿ ಅನ್ನೋದು ಜನರ ಬೇಡಿಕೆ, ಡಿಮ್ಯಾಂಡ್. ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ಕೂಡ ಜನ ಹೇಳ್ತಿದ್ದಾರೆ. ಇನ್ನು ರಾಮನಗರದಿಂದಲೇ ಬರ್ತಿರೋ ಮಾಹಿತಿ ಅಂದ್ರೆ 3,000 ರೂಪಾಯಿ ವರ್ತ್ ಕೂಪನ್ ಇದು. ನೀವು ಹೋಗಿ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲಿ ಅಥವಾ ನಿಮ್ಮ ಹತ್ರ ಇರೋ ಡೆಬಿಟ್ ಕಾರ್ಡ್ ರೀತಿಯಲ್ಲಿ ಇದನ್ನ ಎಲ್ಲಿ ಬೇಕಾದ್ರೂ ಹೋಗಿ ಶಾಪಿಂಗ್ ಮಾಡಬಹುದು ಅಂತ ಹೇಳಿದ್ರಂತೆ. ಇದನ್ನ ನಂಬಿದ ಜನ ಹೋಗಿ ಆ ಕಾರ್ಡ್ ಅನ್ನ ಬಳಕೆ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ 3,000 ಅಲ್ಲ, 3 ರೂಪಾಯಿ ಕೂಡ ಇಲ್ಲ ಅನ್ನೋ ಪ್ರತಿಕ್ರಿಯೆ ಲಭ್ಯವಾಗ್ತಿದೆ. ಇದೇ ಕಾರಣಕ್ಕೇನೆ ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರೇ ಹೇಳಿಕೆ ನೀಡಿರೋದು, ಈ ಆರೋಪ ಕುಮಾರಸ್ವಾಮಿ ಅವರೇನ್ ಮಾಡಿದ್ರು, ಜೊತೆಗೆ ಜನರ ಆಕ್ರೋಶ ಸತ್ಯ ಅಲ್ವಾ ಅಂತ ಹೇಳಿ ಮತ್ತೆ ಪ್ರಶ್ನೆ ಕೇಳುವಂತೆ ಮಾಡ್ತಾ ಇದೆ. ಇನ್ ಕೇಸ್ ಗಿಫ್ಟ್ ಕಾರ್ಡ್ ಕೊಟ್ಟಿಲ್ಲ ಅಂತಂದ್ರೆ ಈ ಹೇಳಿಕೆ ಯಾಕೆ, 1 ತಿಂಗಳಲ್ಲಿ ಗಿಫ್ಟ್ ಅನ್ನ ಕೊಡ್ತೀವಿ ಅನ್ನೋ ಇಕ್ಬಾಲ್ ಅವರ ಹೇಳಿಕೆ ಯಾಕೆ ಅನ್ನೋದು ಪ್ರಶ್ನೆ. ಈ ಹೇಳಿಕೆ ಜೊತೆಗೆ ಜನರ ಆಕ್ರೋಶ ಹಾಗೆ ರಾಮನಗರದಲ್ಲಿ ಅನುಭವಿಸಿದ ಸೋಲು, ಇದೆಲ್ಲವನ್ನ ಮನಗಂಡ ಕುಮಾರಸ್ವಾಮಿ ಅವರು ಈ ಗಿಫ್ಟ್ ಕಾರ್ಡ್ ಪಾಲಿಟಿಕ್ಸ್ ನ ವಿರುದ್ಧವಾಗಿಯೇ ಕಾನೂನು ಹೋರಾಟವನ್ನ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ. ಹಾಗಾದ್ರೆ ಈ ಗಿಫ್ಟ್ ಕಾರ್ಡ್ ಪಾಲಿಟಿಕ್ಸ್ ನ ಕುರಿತಾಗಿ ರಾಮನಗರದ ನಿವಾಸಿ ಒಬ್ರು ಮಾತನಾಡಿದ್ದಾರೆ. ಹಾಗೆ ಖುದ್ದು ರಾಮನಗರದ ಕಾಂಗ್ರೆಸ್ ಶಾಸಕರಾದ ಇಕ್ಬಾಲ್ ಹುಸೇನ್ ಕೂಡ ಮಾತನಾಡಿದ್ದಾರೆ. ಕೇಳೋಣ. ಸರ್, ಗಿಫ್ಟ್ ಕೊಡ್ತೀವಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅಲ್ಲಿ ಕೀ ಅಂತದೆ, ಇಲ್ಲಿ ನೀವು ಓಟ್ ಹಾಕಿರೋದು ನಮಗೆ ಕಾಂಗ್ರೆಸ್ಗೆ ಅಂತ ಗೊತ್ತಾಯ್ತದೆ. ಆಮೇಲೆ 3,000 ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ನಾವೆಲ್ಲ ಆಸೆಗೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ಏನೂ ಇಲ್ಲ, ಇದುವರೆಗೂ ಯಾರು ಬಂದು ಇದುವರೆಗೂ ನೋಡಿಲ್ಲ, ಏನು ಅಂತಲೂ ಕೇಳಲಿಲ್ಲ. ಎಲ್ಲೋ ಬರ್ತಾರೆ, ಎಲ್ಲೋ ಹೋಯ್ತಾರೆ ಔಸ್ಕೊಂಡು. ನಾವೊಂದು ಗಿಫ್ಟ್ ಕಾರ್ಡನ್ನು ನಿಮ್ಗೆಲ್ಲರೂ ಕೂಡ ಕೊಟ್ಟಿದ್ವಿ. ನಾವು ಆ ಗಿಫ್ಟ್ ಕಾರ್ಡನ್ನು ನಾವು ಇನ್ನು 1 ತಿಂಗಳ ಒಳಗಡೆ ಆ ಕಾರ್ಡ್ಗೂ ಕೂಡ ನಾನೇ ಖುದ್ದಾಗಿ ನನ್ನ ಎಲ್ಲ ಸ್ನೇಹಿತರುಗಳು, ನನ್ನ ಕಾರ್ಯಕರ್ತ ಬಂಧುಗಳ ಜೊತೆಲಿ ನಾನೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಆ ಗಿಫ್ಟ್ ಕಾರ್ಡ್ಗೆ ಆ ಗಿಫ್ಟನ್ನು ಕೊಡುವಂಥ ಕೆಲಸನೂ ಕೂಡ ನಾನು ಮಾಡ್ತೇನೆ. ಗಿಫ್ಟ್ ಕಾರ್ಡ್ ಕೊಟ್ಟಿರೋರು ಕಾಂಗ್ರೆಸ್ನವರ ಭಾವಚಿತ್ರ ಅದರಲ್ಲಿದೆ. ಅದು ಚಿಂತನೆ ಮಾಡಬೇಕಂತಾದರೂ ಕಾಂಗ್ರೆಸ್ ಪಕ್ಷದವರು, ಬೇರೆಯವರೆಲ್ಲ. ಬೇರೆಯವರಿಗೆ ಆ ಚಿಂತನೆ ಬೇಡ. ಅದು ತಂತ್ರಗಾರಿಕೆ, ಅದು ಚುನಾವಣೆಯ ತಂತ್ರಗಾರಿಕೆ, ಬೇರೆ ಏನೂ ಅಲ್ಲ. ಇದರ ಡೀಟೇಲ್ಸ್ ನೊಂದಿಗೆ ನಮ್ಮ ರಾಮನಗರ ಪ್ರತಿನಿಧಿ ವೆಂಕಟೇಶ್ ಲೈವ್ ಕನೆಕ್ಟೆಡ್ ಇದ್ದಾರೆ. ವೆಂಕಟೇಶ್, ಈಗ ಜನರ ಆಕ್ರೋಶ, ಆರೋಪ ಹಾಗೆ ಖುದ್ದು ಇಕ್ಬಾಲ್ ಅವರೇ ಹೇಳಿರುವ ಗಿಫ್ಟ್ ಕೊಡ್ತೀವಿ ಅನ್ನೋ ಹೇಳಿಕೆಯನ್ನ ಗಮನಿಸಿದ್ರೆ ಇದು ಸತ್ಯಕ್ಕೆ ದೂರವಾದ ಆರೋಪ ಏನೆಲ್ಲ. ಚುನಾವಣೆ ಸಂದರ್ಭದಲ್ಲಿ ಮತಕ್ಕೋಸ್ಕರ ಗಿಫ್ಟ್ ಕಾರ್ಡ್ ನ ಆಮಿಷ ಒಡ್ಡಿತ್ತು ಕಾಂಗ್ರೆಸ್ ಅನ್ನೋದು ಸಾಬೀತಾಗ್ತಾ ಇದೆ. ಈಗ ಮುಂದೇನು ಅಂತ, ಈಗ ಉಂಟಾಗಿರುವ ಸಂದಿಗ್ಧ ಪರಿಸ್ಥಿತಿಗೆ ಪರಿಹಾರ ಹೇಗೆ ಕಂಡುಕೊಳ್ಳುತ್ತೆ ಕಾಂಗ್ರೆಸ್ ಅನ್ನೋದು ಮೊದಲ ಪ್ರಶ್ನೆ. ಎರಡನೇದು, ಕಾನೂನಾತ್ಮಕ ಸಂಘರ್ಷ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಯಾವ ಸ್ವರೂಪದಲ್ಲಿರುತ್ತೆ ಈ ಒಂದು ಸಂಘರ್ಷ ಅಂತ ಹೇಳಿ. ಮೂರನೇದು, ಜನರ ಮನಸ್ಥಿತಿ ಯಾವ ರೀತಿ ಇದೆ, ಈಗ ಗಿಫ್ಟ್ ಬೇಕೇ ಬೇಕು ಅನ್ನೋದಾ, ಕೊಡದಿದ್ರೆ ಏನು ಅನ್ನೋದು. ಸ್ಮಿತಾ, ಏನಂದ್ರೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತ ಇಕ್ಬಾಲ್ ಹುಸೇನ್ ಅವರು ಈಗೇನು ರಾಮನಗರ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರು ಸುಮಾರು 40,000ಕ್ಕೂ ಹೆಚ್ಚು ಗಿಫ್ಟ್ ಕಾರ್ಡ್ಗಳನ್ನ
ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಚಿಕೆಯನ್ನ ಮಾಡಿರ್ತಾರೆ. ಇದು ವಿಶೇಷವಾಗಿ 3,000 ರೂಪಾಯಿಯ ಒಂದು ಗಿಫ್ಟ್ ಕಾರ್ಡ್ ಆಗಿರ್ತದೆ. ಚುನಾವಣೆ ಮುಗಿದ ಬಳಿಕ ನೀವು ಯಾವುದೇ ಒಂದು ರೇಷನ್ ಅಂಗಡಿಗೆ ಹೋದ್ರೂ ಕೂಡ ಇದನ್ನ ಸ್ವೈಪ್ ಮಾಡಿ ಆ ಒಂದು ಹಣದಲ್ಲಿ ನೀವು ರೇಷನ್ ಅನ್ನ ಖರೀದಿ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ಕೆಲ ಕಡೆ ಕೊಟ್ಟಿದ್ರೆ, ಮತ್ತೆ ಕೆಲವು ಕಡೆ ನಾವು 3,000 ರೂಪಾಯಿಗೆ ಒಂದು ಗಿಫ್ಟ್ ಅನ್ನ ಕೊಡ್ತೇವೆ, ನೀವು ನಮ್ಗೆ ಮತವನ್ನ ನೀಡಿ ಎನ್ನುವಂತ ಆ ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಚುನಾವಣೆ ಮುಗಿದು 1 ತಿಂಗಳಾದ್ರೂ ಕೂಡ ಇವತ್ತಿಗೂ ಕೂಡ ಏನು ಗಿಫ್ಟ್ ಕಾರ್ಡ್ ಗಳನ್ನ ಪಡೆದಿರುವಂತ ರಾಮನಗರ ಕ್ಷೇತ್ರದ ಜನರಿಗೆ ಯಾವುದೇ ಒಂದು ಉಪಯೋಗ ಕೂಡ ಆಗ್ತಾ ಇಲ್ಲ. ಹಾಗೆ ಗಿಫ್ಟ್ ಕಾರ್ಡ್ ಅನ್ನ ಕೊಟ್ಟಿದ್ದಂತ ಕಾರ್ಯಕರ್ತರು ಕೂಡ ಏನು ಜನರ ಮನೆಯ ಬಳಿಗೆ ಯಾರು ಕೂಡ ಹೋಗ್ತಾ ಇಲ್ಲ. ಈ ವಿಚಾರವಾಗಿ ಸ್ವತಃ ರಾಮನಗರದ ನಿವಾಸಿಗಳು ಮಾತನಾಡಿ, ನಮ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಗೆ ಮೋಸವನ್ನ ಮಾಡಿದ್ದಾರೆ, ಚುನಾವಣಾ ಪೂರ್ವದಲ್ಲಿ ನಮ್ಗೆ ಗಿಫ್ಟ್ ಗಳನ್ನ ಕೊಡ್ತೇವೆ ಅಂತ ಹೇಳಿ ಮೋಸವನ್ನ ಮಾಡಿದ್ದಾರೆ. ಆದ್ರೆ ಚುನಾವಣೆ ಮುಗಿದಿದೆ, ನಾವು ಕೂಡ ಅವರ ಒಂದು ಭರವಸೆಗೆ ಮೆಚ್ಚಿ ಒಂದು ಮತವನ್ನ ಕೊಟ್ಟಿದ್ದೇವೆ, ಆದ್ರೂ ಕೂಡ ನಮ್ಗೆ ಯಾವುದೇ ಒಂದು ಅನುಕೂಲವನ್ನ ಮಾಡಿಲ್ಲ. ಹಾಗಾಗಿ ನಮ್ಗೆ ಮೋಸ ಆಗಿದೆ. ಈ ವಿಚಾರವಾಗಿ ಒಂದು ಕ್ರಮವನ್ನ ವಹಿಸ್ಬೇಕು, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯವನ್ನ ಕೊಡಬೇಕು. ಏನು ನಾವು ಗಿಫ್ಟ್ ಕಾರ್ಡ್ಗಳನ್ನ ಮೆಚ್ಕೊಂಡು ನಾವು ಓಟನ್ನ ಕೊಟ್ಟಿದ್ವಿ, ಅದರಂತೆ ನಮ್ಗೆ ಗಿಫ್ಟ್ ಗಳನ್ನ ಕೊಡಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಸ್ಮಿತಾ. ಆದ್ರೆ ಈ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಒಂದು ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು JDS ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಈ ಒಂದು ಗಿಫ್ಟ್ ಕಾರ್ಡ್ ಏನಿದೆ ಇದು ಒಂದು ಮುಳ್ಳಾಗಿದೆ. ಈ ಒಂದು ಗಿಫ್ಟ್ ಕಾರ್ಡ್ ಇಂದಾನೆ ಸೋತಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ರಾಜಕೀಯವಾಗಿ ಹಿನ್ನಡೆಯಾಗಿದೆ. ಹಾಗಾಗಿ ನಾವು ಈ ವಿಚಾರವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಎನ್ನುವಂತ ವಿಚಾರವನ್ನು ಕೂಡ ಕುಮಾರಸ್ವಾಮಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ವೆಂಕಟೇಶ್ ಮಾಹಿತಿಗಾಗಿ.